ಮಾನವ ಸಂಘಜೀವಿ ಅಂತ ಕರೀತಾರೆ. ಮನುಷ್ಯನಿಗೆ ಅಕ್ಕಪಕ್ಕದಲ್ಲಿ ಯಾರಾದರೂ ಇರಬೇಕು, ಪ್ರೀತಿ ಕೊಡಬೇಕು, ಪ್ರೀತಿಯಿಂದ ಮಾತನಾಡಬೇಕು, ನಗಬೇಕು, ಖುಷಿ ಆಗಬೇಕು. ಇದೆಲ್ಲ ಇದ್ದಾಗ ಮಾತ್ರ ಮಾನವನ ಜೀವನ ಚೆನ್ನಾಗಿರುತ್ತೆ. ಅದು ನಮ್ಮವರಿಂದಲೇ ಆದಾಗ ಅದನ್ನು ಕುಟುಂಬ ಅಂತ ಕರಿತೀವಿ. ಹಿಂದೆಲ್ಲ ಕಾನ್ಸೆಪ್ಟ್ ಇತ್ತು, ಇಡೀ ಕುಟುಂಬ, ತಂದೆ ತಾಯಿ, ಅವರ ಅಕ್ಕ ಅಣ್ಣ ತಮ್ಮ ಎಲ್ಲರೂ ಒಟ್ಟಾಗಿರ್ತಾ ಇದ್ರು, ಇಡೀ ಮನೆ ಸಂತಸದಿಂದ ಕಾಣ್ತಾ ಇತ್ತು. ಆದರೆ ಅದು ಕೇವಲ ಈಗ ಟಿವಿಯ ಸಿನಿಮಾಗಳಿಗೆ ಸೀಮಿತ ಆಗಿದೆ, ಕೆಲವು ಧಾರಾವಾಹಿಗಳಿಗೆ ಸೀಮಿತ ಆಗಿದೆ. ನಿಜ ಜೀವನದಲ್ಲಂತೂ ಬಹಳ ಕಷ್ಟ ಸಾಧ್ಯ ಅನ್ನೋ ರೀತಿಯ ಪರಿಸ್ಥಿತಿ ಇದೀಗ ಬಂದ್ಬಿಟ್ಟಿದೆ. ಆಗಲೇ ಹೇಳ್ದಂಗೆ ತಂದೆ ತಾಯಿ ಒಂದು ಸಣ್ಣ ಮಾಂಸದ ಮುದ್ದೆಯನ್ನು ಇಷ್ಟೆತ್ತರಕ್ಕೆ ಬೆಳೆಸಿ ನಿಲ್ಲಿಸಿ ಆ ಮಕ್ಕಳ ಕೈಯಲ್ಲೇ ಮನೆಯಿಂದ ಹೊರಗಡೆ ಹೋಗುವಂತ ಹೇಳಿಸ್ಕೊಳ್ಳೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ನೋವು ಮತ್ತೊಂದಿಲ್ಲ ಅಂತ. ಅದೆಷ್ಟೋ ತಂದೆ ತಾಯಿಯನ್ನು ಹೊರಗಡೆ ಹಾಕಿದಾಗ ಅವರಿಗೆ ಮಗನಾಗಿ, ಅವರಿಗೆ ಮಗಳಾಗಿ ಅವರನ್ನು ಕಾಪಾಡಿಕೊಂಡು ಅವರಿಗೆ ಊಟೋಪಚಾರವನ್ನು ಕೊಟ್ಟು ಅವರನ್ನು ಸಾಕಿ ಒಂದು ವೃದ್ಧಾಶ್ರಮವನ್ನು ನಡೆಸ್ತಾ ಇರುವಂತಹ ಕರ್ನಾಟಕ ಜನಸೇವಾ ಟ್ರಸ್ಟ್ನ ಪ್ರಶಾಂತ್ ಚಕ್ರವರ್ತಿ ಮತ್ತು ಡಾಕ್ಟರ್ ಅನುಪಮಾ ಚಕ್ರವರ್ತಿ ಅವರು ನಮ್ಮನ್ನು ಸ್ಟುಡಿಯೋದಲ್ಲಿ ಕೂತ್ಕೊಂಡಿದ್ದಾರೆ. ಈ ಚರ್ಚೆಯಲ್ಲಿ ಅವರು ಭಾಗವಹಿಸ್ತಾರೆ. ನೀವಿಬ್ಬರು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಪ್ರಶಾಂತ್ ಅವರಿಗೆ ಮತ್ತು ಅನುಪಮಾ ಅವರಿಗೆ. ಹಾಗೆ ವಕೀಲೆ ಅಂಜಲಿ ರಾಮಣ್ಣ ಕೂಡ ನಮ್ಮನ್ನು ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಅಂಜಲಿ ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ನಾನು ಅಲ್ಲಿ ಸ್ಟಾರ್ಟ್ ವಿತ್ ಪ್ರಶಾಂತ್. ಹಲವು ಕಥೆಗಳನ್ನು ನೋಡಿದ್ದೀರಿ ಪ್ರಶಾಂತ್ ಅವರೇ. ಹೌದು, ನಾವೇನೋ ಮೇ ಬಿ ಇವತ್ತಿನ ಡಿಬೇಟ್ಗೋಸ್ಕರ ರೆಡಿಯಾಗಿ ನೋಡ್ತಾ ಇರ್ತೀವಿ, ಬಟ್ ಪ್ರತಿನಿತ್ಯ ಬೆಳಗಾಗೆದ್ದರೆ ಅದೆಷ್ಟೋ ತಂದೆ ತಾಯಿ ನೀವು ನೋಡ್ತೀರಿ ಪ್ರತಿನಿತ್ಯ. ಏನು ಅನ್ಸುತ್ತೆ ಇಂಥವ್ರನ್ನೆಲ್ಲ ನೋಡಿದಾಗ? ಸರ್, ಅದು ನನಗೆ ಇದುವರೆಗೂ ನಾನೊಂದು ಸಾವಿರಾರು ಜನ ಸಾಕಿದ್ದೀನಿ, ಆಶ್ರಯ ಕೊಟ್ಟಿದ್ದೀನಿ. ಭಾಳ ಇದುವರೆಗೂ ಇಂಥ ಕೇಸ್ ನಾನು ಯಾವತ್ತೂ ನೋಡಿಲ್ಲ. ಹೊಡೆದು ಆಚೆ ಹಾಕಿರೋದು, ದೊಣ್ಣೆ ತೊಗೊಂಡು ಹೊಡೆದು ಆಚೆ ಹಾಕಿರೋದು, ಊಟ ಹಾಕ್ತೆ ಮನೆಯಿಂದ ಆಚೆ ಹಾಕಿರೋದು, ಬೀದಿಲಿ ಬಿಸಾಕೋಗಿರೋನ ಸುಮಾರು ಒಂದು ಸಾವಿರಾರು ಕೇಸ್ನ ನೋಡಿಕೊಂಡು ಬಂದಿರುವಂಥದ್ದು. ಬಟ್ ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿರೋದು ನನಗೆ ಫಸ್ಟ್ ಟೈಮ್ ಕೇಳಿ ಶಾಕ್ ಆಗೋಯ್ತು ಸರ್. ಅಂದರೆ ಆ ಅಪ್ಪ ಅಮ್ಮಂಗೆ ಎಷ್ಟು ನೋವಾಗಿರಬೇಕು, ಆ ಮನಸ್ಸಿಗೆ ಎಷ್ಟು ಹರ್ಟ್ ಆಗಿರಬೇಕು ಅಂತ ಭಾಳ ನೋವಾಗುತ್ತೆ ಸರ್. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್, ನಾನು ಸರ್ಕಾರಕ್ಕೂ ನನ್ನ ಕಡೆಯಿಂದ ಒಂದು ಮನವಿ ಏನು ಗೊತ್ತಾ ಸರ್, ಈಗ ಗಂಡ ಹೆಂಡತಿಗೆ ಬಿಟ್ಟರೆ ಆಸ್ತಿಲಿ ಅರ್ಧ ಆಸ್ತಿನ ಕೊಡಬೇಕು, ಇಲ್ಲ ಅರ್ಧ ಸಂಬಳನ ಕೊಡಬೇಕು ಅಂತಿದೆಯಲ್ಲ, ಅಪ್ಪ ಅಮ್ಮನ ಆಚೆ ಹಾಕೊಂಡು ನನ್ನ ಮಕ್ಕಳಿಗೆ ಕಂಡಲ್ಲಿ ಗುಂಡು ಇಲ್ಲ 4ರಿಂದ ಒಂದು 5 years ಶಿಕ್ಷೆ ಅಂತ ಹಾಕ್ಬಿಟ್ರೆ ಅಪ್ಪ ಅಮ್ಮ ಕಾಲ ಮೇಲೆ ಕಾಲು ಹಾಕ್ಕೊಂಡು ಇವಾಗ ನಾನು ಆಚೆ ಹಾಕುವಂಥ ಗತ್ತಲ್ಲಿ ಮಾಡ್ಬೋದು ಸರ್. ನಾನು ಒಂದು ಹೇಳ್ತೀನಿ ಸರ್, ಇವತ್ತು ನೋಡಿ ಸರ್, ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಹೆಂಡತಿ ಬಿಟ್ಟೋದ್ರೆ ಇನ್ನೊಬ್ಬಳನ್ನ ಬೇಕಾದ್ರೆ ಮದುವೆ ಆಗ್ಬೋದು, ಗಂಡ ಬಿಟ್ಟೋದ್ರೆ ಇನ್ನೊಬ್ಬನ ಮದುವೆ ಆಗ್ಬೋದು. ಇದು ಮಕ್ಕಳೇ ಆಗಿಲ್ಲ ಅಂದರೆ ದತ್ತು ತೊಗೊಂಡು ಈ ರೇಂಜಿಗೆ ಬೆಳೆಸಿದ್ರೆ ಮಮ್ಮಿ ಡ್ಯಾಡಿ ಅಂತ ಕರಿತವೆ. ಎಷ್ಟೇ ಕೋಟಿ ಕೊಟ್ಟರು ಅಪ್ಪ ಅಮ್ಮ ಸಿಗಲ್ಲ ಸರ್. 2ನೇ ಹೆಂಡತಿ ಕೇಳಿದ್ದೀವಿ, 3ನೇ ಹೆಂಡತಿ ಕೇಳಿದ್ದೀವಿ, 4ನೇ ಹೆಂಡತಿ ಕೇಳಿದ್ದೀವಿ, 2ನೇ ಗಂಡ ಕೇಳಿದ್ದೀವಿ, 3ನೇ ಗಂಡ ಕೇಳಿದ್ದೀವಿ, 4ನೇ ಗಂಡ ಕೇಳಿದ್ದೀವಿ. 2ನೇ ಅಪ್ಪ ಅಮ್ಮ, 3ನೇ ಅಪ್ಪ ಅಮ್ಮ, 4ನೇ ಅಪ್ಪ ಅಮ್ಮ ಸಿಗಲ್ಲ ಸರ್. ಇದ್ದಾಗ ಖುಷಿಯಿಂದ ನೋಡ್ಕೊಂಬಿಡ್ಬೇಕು ಸರ್. ಕೆಲವ್ರು ಅವರೇ ಫಾರಿನ್ಗೆ ಹೋಗ್ಬಿಡ್ತಾರೆ, ಫಾರಿನ್ಗೆ ಹೋಗ್ಬಿಟ್ಟು ಅಲ್ಲಿ ತಿಂಗಳಿಗೆ ಒಂದು 5 lakh ಸಂಬಳ, ಅವ್ರ ಅಪ್ಪ ಅಮ್ಮಂಗೆ ತಿಂಗಳಿಗೆ 1 lakh ಕಳಿಸ್ತಾರೆ. ನಮ್ಮ ಅಪ್ಪ ಅಮ್ಮ 1 lakh ಕಳಿಸ್ತಾ ಇದ್ದೀನಿ, ನಾನು ಎಂಥ ದೊಡ್ಡ ಮಗ ಅಂತ. ಆ ಅಪ್ಪ ಅಮ್ಮಂಗೆ ಇಲ್ಲಾಂದ್ರೆ ಆಕ್ಸಿಡೆಂಟ್ ಆಗಿ ಸತ್ಗಿತ್ತು ಹೋದರೆ ಬಾಡಿ ನೋಡೋಕೆ ವೀಸಾ ಹಾಕೊಂಬರಕ್ಕೆ 4-5 ದಿನ ಬೇಕಲ್ಲ ಸರ್, ಬಾಡಿನೇ ಸಿಗಲ್ಲ. ಇಂಥ ಬರೀ ಅಂದರೆ ಮನಿ ಮೈಂಡು ಹೆಂಗಾಗ್ಬಿಟ್ಟಿದೆ ಅಂದರೆ ಇನ್ನೊಬ್ಳು ಯಾರೋ ಬಂದು ಪ್ರೀತಿ ಗೀತಿ ಅಂದ್ಕೊಂಡು ಅವಳ ಮೇಲೆ ಜಾಸ್ತಿ ಒಲವು ಸರ್. ನಂದು ಒಂದೇ ಒಂದು ಪ್ರಶ್ನೆ ಸರ್, ಏನಂದರೆ ಈಗ ಎಷ್ಟೋ ಜನ ಇದು ನೋಡ್ತೀರ ನಮ್ಮ ಒಂದು ಚಾನಲ್ನ, ಅವ್ರ ಹೆಂಡತಿಗೆ ಇಲ್ಲ ಅವ್ರ ಗಂಡಂಗೆ ಒಂದು ಪ್ರಶ್ನೆ ಕೇಳ್ತೀನಿ, ಅಕಸ್ಮಾತ್ ನಿಮ್ಮ ಗಂಡ ಇಲ್ಲ ನಿಮ್ಮ ಹೆಂಡತಿ ಏನಾದರೂ ಹಿಂಗೇನಾದರೂ ಅವ್ರ ಅಪ್ಪ ಅಮ್ಮ ಹುಟ್ಟಿಸಿದ್ರೆ ನಿಜವಾಗ್ಲೂ ಲವ್ ಮಾಡ್ತಿದ್ದೀರಾ ಸರ್? ನಿಜವಾಗ್ಲೂ ಮದುವೆ ಆಗ್ತಿದ್ದೀರಾ ಸರ್? ಇಲ್ಲ. ಅದೇ ಅಪ್ಪ ಅಮ್ಮ ಹುಟ್ಟಿದ ಮಗು ಹಿಂಗುಟ್ಲಿ ಕೊನೆ ತನಕ ಸಾಕ್ತಾರೆ ಅವರು ಅಪ್ಪ ಅಮ್ಮ ಅಲ್ವಾ ಸರ್? ಇವತ್ತು ನನಗೊಂದು ನೋವು ಬೇಜಾರಾಗೋದೇನೆಂದರೆ, ಅಪ್ಪ ಅಮ್ಮ ಕೇಳೋದೇನು ಸರ್? ದುಡ್ಡಲ್ಲ ಸರ್, 2 ಹೊತ್ತು ಊಟ, ಪ್ರೀತಿ ಮಾತು. ಅವಾಗ ಮನೆಗೆ ಬಂದಾಗ ಅಮ್ಮ ಊಟ ಆಯ್ತಾ, ಅಪ್ಪ ಊಟ ಆಯ್ತಾ, ಅಮ್ಮ ನಿಮ್ಗೇನು ಬೇಕು, ಅಮ್ಮ ಏನಾದರೂ ಇದು ಬೇಕಾ, ಚಪ್ಪಲಿ ಬೇಕಾ, ಏನೋ ಅಡಿಕೆ ಬೇಕಾ, ಎಲೆ ಅಡಿಕೆ ಬೇಕಾ, ಇಷ್ಟೇ ಕೇಳೋದು ಸರ್. ಅದು ಬಿಟ್ಟು ನೀನು ಒಡವೆ ಮಾಡಿಸ್ಕೊಡು, ಕೋಟಿ ಕೊಡು, ಅದು ಕೊಡು, ಯಾವ ನನ್ನ ಮಗನೂ ಕೇಳಲ್ಲ. ಬಟ್ ನಾನು ಇವತ್ತವರೆಗೂ ಸರ್ ಮನೆಗೆ ಹೋಗಿ ನಿಮ್ಮ ಅಪ್ಪ ಅಮ್ಮನ ಸೇರಿಸ್ಕೊಡ್ರೋ ಅಂತ ಎಷ್ಟು ಗಲಾಟೆ ಮಾಡಿದ್ದೀನಿ, ಎಷ್ಟು ಬೈದಿದ್ದೀನಿ ಕೂಡ, ನನ್ನ ಮೇಲೆ FIR ಕೂಡ ಹಾಸ್ಕೊಂಡ್ಬಿಟ್ಟಿದ್ದೀನಿ. ಬಟ್ ಇವತ್ತು ಯಾರೂ ಚೇಂಜ್ ಆಗಲ್ಲ ಸರ್. ಇವತ್ತು ನೋಡಿ, ನಾನು ಆಶ್ರಮ ಸ್ಟಾರ್ಟ್ ಮಾಡಿದಾಗ ಸರ್ 1-2 ಆಶ್ರಮ ಇತ್ತು ಸರ್. ಇವತ್ತು ನಾವು ಆಶ್ರಮ ಸ್ಟಾರ್ಟ್ ಮಾಡಿಬಿಟ್ಟು ಬೆಂಗಳೂರಲ್ಲಿ 287 ಆಶ್ರಮ ಆಗಿದೆ. ಯಾಕಾಯ್ತು ಸರ್ ಅಂದರೆ ಅಪ್ಪ ಅಮ್ಮನ ಆಚೆ ಹಾಕೋ ಸಂಖ್ಯೆ ಜಾಸ್ತಿ ಆಯಿತು, ಕಡಿಮೆ ಅಂತೂ ಆಗಿಲ್ಲ. ನಾವು ಇದುವರೆಗೂ ಆಶ್ರಮನ ಮುಚ್ಚಬೇಕು ಅಂತಿದ್ದೀವಿ. ಯಾಕೆ ಗೊತ್ತಾ? ಅದೇ ದಯವಿಟ್ಟು ನಾನು ಅವಾಗ ಸರ್ಕಾರಕ್ಕೆ ಒಂದು ಮನವಿನೂ ಕೊಡ್ತಾ ಇರ್ತೀನಿ, ದಯವಿಟ್ಟು ಸರ್, ಯಾವುದೋ ಕಾಯಿದೆ, ಆ ಕಾಯಿದೆ ಈ ಕಾಯಿದೆ ಅಂತ ಬರುತ್ತೆ, ಅಪ್ಪ ಅಮ್ಮನ ಆಚೆ ಹಾಕೊಂಡು ನನ್ನ ಮಕ್ಕಳಿಗೆ ಕಂಡಲ್ಲಿ ಗುಂಡು ಇಲ್ಲ ಅಂದರೆ 4 ವರ್ಷ ಶಿಕ್ಷೆ ಅಂತ ಮಾಡಿದ್ರೆ ಸರ್ ಎಲ್ಲ ಮಕ್ಕಳಿಗೂ ಒಂದು ಭಯ ಬರುತ್ತೆ. ನಿಜವಾಗ್ಲೂ ಸರ್ ಅಪ್ಪ ಅಮ್ಮಂಗಿರೋ ವ್ಯಾಲ್ಯೂ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ ಸರ್. ಇವತ್ತು ನೋಡಿ ಸರ್, ನನ್ನ ವೈಫ್ ಇಲ್ಲೇ ಕೂತಿದ್ದಾಳೆ, ಅನುಪಮಾ ಚಕ್ರವರ್ತಿ. ಇವತ್ತು ನೋಡಿ ಸರ್,
ನಮ್ಮ ಅಪ್ಪ ಅಮ್ಮ ನನಗೆ ಹುಟ್ಟಿಸಿ ಈ ಥರ ಒಂದು ಮೈ ಮೇಲೆ ಒಂದು ಮಾರ್ಕ್ ಆಗ್ದಂಗೆ ಬೆಳೆಸಿರೋದಕ್ಕೆ ನನಗೆ ಇವ್ರು ಮದುವೆ ಆಗಿ ನನ್ನ ಜೊತೆ ಜೀವನ ಮಾಡ್ತಿದ್ದಾರೆ. ಅಕಸ್ಮಾತ್ ನನಗೆ ಚಿಕ್ಕ ವಯಸ್ಸಲ್ಲಿ ಪೋಲಿಯೋ ಗಿಲಿ ಹಾಕ್ಸ್ತಾ ನಂಗೆ ಏನಾದ್ರು ಹಿಂಗೇನಾರು ಉಡ್ಸ್ಬಿಟ್ಟಿದ್ರೆ ಸರ್, ನನಗೆ ಯಾರು ಮದುವೆನಲ್ಲ ಸರ್, ನನಗೆ ಬರೀ ಅನುಕಂಪ, ಅಯ್ಯ ಪಾಪ ತಗ 10 ರೂಪಾಯಿ ತಗ 20 ರೂಪಾಯಿ ಅಂತ ಜೀವನ ಮಾಡೋರು. ಬಟ್ ಸಖತ್ ಬೇಜಾರಾಗೋದೇನೆಂದರೆ ಇಲ್ಲಿ ಸರ್ ನನಗೆ ಗೊತ್ತಿರೋ ಮಟ್ಟಿಗೆ ಅಪ್ಪ ಅಮ್ಮ ಮನೆಯಿಂದ ಆಚೆ ಹಾಕೋಕ್ಕೆ ಎರಡೇ ಕಾರಣ ಸರ್. ಅಪ್ಪ ಅಮ್ಮನ ಮಕ್ಕಳು ಮನೆಯಿಂದ ಆಚೆ ಎರಡೇ ಕಾರಣ. ನನಗೆ ಆಗಿರೋ ಒಂದು 8.5 ವರ್ಷ ಎಕ್ಸ್ಪೀರಿಯನ್ಸಲ್ಲಿ ಕಾರಣ ಇಷ್ಟೇ. ಏನಂದರೆ ಒಂದು ಕಾರಣ ಮಕ್ಕಳನ್ನ ಈಗ ಫಾರ್ ಎಕ್ಸಾಂಪಲ್ ಒಂದು 2 years ಮಗುನ ತಗೊಂಡು ಯಾವ್ದಾದ್ರು ಒಂದು ಸ್ಲಮ್ಮಲ್ಲಿ ಬಿಟ್ಟರೆ ಬರೀ ಅಂದರೆ ಹೆಂಗೆ ಗೊತ್ತಾ, ಅಮ್ಮನ ಅಕ್ಕನ್ ಅಲ್ಕಾಮಾತೆ ಬರ್ತಾ ಇರುತ್ತೆ. ಅದೇ 2 years ಮಗು ತೊಗೊಂಡೋಗ್ಬಿಟ್ಟು ಯಾವ್ದಾರು ಒಂದು ಮಠಗಳಿಗೆ ಹಾಕಿ, ಸ್ವಾಮಿ ಶರಣ, ತಾಯಿ ದೇವರು ಅಂತಾನೆ, ಅದೇ ಒಂದು 2 years ಮಗು ತೊಗೊಂಡು ಯಾವ್ದಾರು ಒಂದು ಕಾನ್ವೆಂಟ್ ಸ್ಕೂಲ್ಗೆ ಹಾಕಿ, ಹಾಯ್ ಡ್ಯಾಡ್, ಹಾಯ್ ಮಾಮ್, ಕಮ್ ಇಯರ್, ಗೋ ದೇರ್ ಅಂತಾನೆ. ಅಂದರೆ ನಾವು ಯಾವ ರೀತಿ ಮಕ್ಕಳನ್ನ ಬೆಳೆಸ್ತೀವಿ ಆ ಥರ ಮಕ್ಕಳು ಬೆಳೀತಾರೆ. ಅದೇ ನಮ್ಮ ಮಕ್ಕಳು ಮುಂದೆ ನಮ್ಮ ಅಪ್ಪ ಅಮ್ಮಂಗೆ ಅವ್ರ ಅಜ್ಜಿಗೆ ಬರಾಮೇಲೆ ಕುಲ್ದಾಮ ಇಲ್ಲಿ ಅಂದರೆ ನೆಕ್ಸ್ಟ್ ರಿಪೀಟ್ ಸರ್, ನಮಗೂ ಸೇಮ್ ಹಂಗೆ ಕರೀತಾನೆ. ಅದೇ ನಾವು ಹೆಂಗೆ ಬೆಳೆಸ್ಬೇಕಂದ್ರೆ ಅಪ್ಪ ಅಮ್ಮ ದೇವರು ಕಾಲಿಗೆ ಬೀಳು ಅಂತ ಹೇಳ್ಕೊಡಿ ಸರ್. ಜನ್ರೇಷನ್ ಚೇಂಜ್ ಆಗಿಲ್ಲ ಸರ್, ನಾವು ಚೇಂಜ್ ಆಗಿರೋ ಸರ್. ನಾವು ಅವಾಗ ಜಮೀನ್ದಾರ ಸಿನಿಮಾ ಸರ್, ಸೂರ್ಯವಂಶ ಫಿಲಮು, ಅಜ್ಜ ಬರ್ತಾ ಇದ್ರೆ ಅಜ್ಜ ಒಳಗಡೆ ಮಕ್ಕಳೆಲ್ಲ ಅಯ್ಯೋ ಅಜ್ಜ ಬಂದ್ರು ಭಯ ಪಡೋರು. ಇವಾಗ ಅಜ್ಜ ಬರ್ತಾವನೆ ಅಂದ್ರೆ ನಮ್ಮ ಅಜ್ಜ ಪೆಂಗ ಬಂದ ಅಂತಾರೆ, ಇವರು ನಗ್ತಾರೆ, ಮಕ್ಕಳು ನಗ್ತಾರೆ. ಸೊ ಅಜ್ಜಿಗೆ ವ್ಯಾಲ್ಯೂ ಇಲ್ಲ ಸರ್, ಸಖತ್ ನೋವಾಗುತ್ತೆ. ಅನುಪಮ ಅವ್ರನ್ನ ಮಾತನಾಡ್ತೀನಿ, ಪ್ಲಸ್ ವಕೀಲರು ಕೂಡ ಇದ್ದಾರೆ, ಅಂಜಲಿ ರಾಮಣ್ಣ ಅವ್ರನ್ನ ಕೂಡ ಮಾತಾಡ್ತೀನಿ. ಒಂದು ಸಣ್ಣ ಬ್ರೇಕ್ನ ಸಮಯ. ಬಟ್ ಕಣ್ಣು ಮುಂದೆ ಕಾಣುವಂಥ ದೇವರನ್ನ ಮನೆಯಿಂದ ಹೊರಗಡೆ ಹಾಕಿ ತಿರುಪತಿ ತಿಮ್ಮಪ್ಪನಿಗೆ ಕೋಟಿ ರೂಪಾಯಿಯ ಚಿನ್ನದ ಹೊದಿಕೆ ಹಾಕಿದ್ರೆ ಏನು ಪ್ರಯೋಜನ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಿದೆ.